ಇದು ಕವರ್ ಮಾಡೋದು ಬೇಡ ಅದು ಕುತ್ತಿಗೆ ತಗೊಳ್ಳಿ ಕುತ್ತಿಗೆ ಮ್ಯಾಲಿಂದ ಬರಬೇಕಾಗಿತ್ತು ಇದು ಮ್ಯಾಲಿಂದ ಬರಬೇಕಾಗಿತ್ತು ಇದು ಮ್ಯಾಲಿಂದ ಬರಬೇಕು ಮ್ಯಾಲಿಂದ ಬರಬೇಕು ನಮ್ಮಲ್ಲಿ ಫೈನ್ ಏನು ಫ್ರೀ ಮಟೀರಿಯಲ್ಗೆ ಅರ್ಧ ನಮ್ಮದೇ ಅದ್ರಾಗ ಫೈನ ಬೇಸಿಗೆಯಲ್ಲಿ ಇದನ್ನ ನೀರೊಳಗೆ ಒಂದ್ಸರಿ ಇದಲ್ಲ ಸರ್ ಯಾವುದು ಇದು ಸೈಡಿಗೆ ಹೋಗ್ಬಿಟ್ಟು ಸರ್ ಇದು ಇದಲ್ವಾ ಮತ್ತೆ ಅದನ್ನೇ ಮಿಕ್ಸ್ ಮಾಡೋದು ಎಸಿ ಯಾರು ಸಿಬ್ಬಂದಿ ಬಾ ಗಜ ಬರ ನಂಬರ್ ಬನ್ನಿ ಬನ್ನಿ ನೀವು ಯಾಕೆ ಕೊಡ್ತೀನಿ ಸರ್ ನಮ್ಮ ಬಾಜುನೇ ಬರ್ತಾರ ಲಾಸ್ಟ್ ನಾನೇ ಅಂದ್ರೆ ನನಗೆ ಬಾಜು ಅದೆಲ್ಲ ನಿನ್ಗೆ ಸಿಗಲ್ಲ ಅಂತ ನನಗೆ ಸಿಗಲ್ಲ ನಾನೇ ಸಿಗಲ್ಲ ನೀವು ಇದಕ್ಕೇನಂತಂದ್ರೆ ಎ ಸಿ ಹೆಲ್ಮೆಟ್ ಅಣ್ಣ ಯಾರು ನಂದಿ ಇದು ಫ್ಯಾಕ್ಟ್ರಿ ಎರಡೂವರೆ ಕೋಟಿ 2.25 ಕ್ರೋರ್ಸಿಗೆ 2 ಹಂತದಲ್ಲಿ ದುಡ್ಡು ಬಂದಿದೆ. ಅದರಲ್ಲಿ ಫಸ್ಟ್ ಫೇಸ್ ಎದುರುಗಡೆ ಈಗ 4 ವೀಲರ್ಸ್ದು ಮತ್ತು ಟಿ ಟಿ ವೆಹಿಕಲ್ಸ್ಗಳು ಲ್ಯಾಕ್ ಆಫ್ ಆಗುತ್ತೆ. ಈಗ 2ನೇ ಹಂತದ್ದು ಫಂಡ್ಸ್ ರಿಲೀಸ್ ಆದಾಗ ಮತ್ತೆ ಪರ್ಸೆಂಟ್ ನಮ್ಮ ಕನ್ಸರ್ನು ತಿಳಿದಿದೆ. ಅದು ತಮಗೆ ಎಷ್ಟು ಬರ್ತಿದೆ ನಮಗೂ ಎಷ್ಟು ಬರ್ತಿದೆ. ಈಗ ಆಲ್ರೆಡಿ ಪರ್ಯಾಯ 4 ವೀಲರ್ಸ್ ವ್ಯವಸ್ಥೆ ಮಾಡಿದ್ವಿ. ಮೊನ್ನೆ ಕೆಲವು ವೆಹಿಕಲ್ಸ್ ಬಂತು ನಮಗೆ KKR ಬಂದಿರೋಂಥದ್ದು. ಅದರಿಂದ ಬಂದ ನಂತರ ಅದೊಂದು ಅಟೆಂಡ್ ಆಗಿದೆ. ನೈಟ್ಸ್ ಹೋಗುವಂಥ ಸಿಬ್ಬಂದಿಯವರಿಗೆ TS ಅವರಿಗೆ 4 ವೀಲರ್ಸ್ ಅಟೆಂಡ್ ಆಗ್ತದೆ. ನಿನ್ನೆ ಒಂದು ಬಸ್ ಸ್ಟ್ಯಾಂಡ್ ಹತ್ರ ಅಷ್ಟೊಂದು ಲಿಮಿಟ್ಸಲ್ಲಿ ಈ ಆಟೋ ಡೈವರ್ಟ್ ಮಾಡಬೇಕಾದ್ರೆ ಕರ್ತವ್ಯದಲ್ಲಿರುವ ಸಿಬ್ಬಂದಿಯ ಜೊತೆ ಒಬ್ಬ ಯುವಕ ವಾಗ್ವಾದ ಕೇಳ್ತಾನೆ ಮತ್ತು ಆ ಸಂದರ್ಭದಲ್ಲಿ ಅವನು ಚಾಕು ತೆಗಿಬೇಕಾದ್ರೆ ಸಿಬ್ಬಂದಿ ಗಾಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಅಟೆಂಪ್ಟ್ ಮರ್ಡರ್ ಮತ್ತು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ದೂರನ್ನು ದಾಖಲು ಮಾಡಿಕೊಂಡು ಅವನಿಗೆ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಪ್ರೇಮ್ ಕುಮಾರ್ ಅಲ್ಲಿ ಅಶೋಕ್ ನಗರ ಅದು ಹಣ್ಣು ಅದು ಕಟ್ ಮಾಡೋಂಥ ಚಾಕು ಇದೆ. ಮತ್ತು ಇವನಿಗೆ ಬೇರೆ ಆಲ್ರೆಡಿ ಒಂದ್ಸಲ ಪ್ರಕರಣ ಆಗಿತ್ತು. ಮಾನಸಿಕ ಅಸ್ವಸ್ಥ ಅಂತ ಹೇಳಿದ್ದಾರೆ. ಈಗೇನು ನಾವು ಬಂಧಿಸಿದ್ವಿ ಅವನು ಮತ್ತೆ ಹೊರಗಡೆ ಬಂದಂತ ಸಂಬಂಧಪಟ್ಟ ಆರೋಗ್ಯ ಇಲಾಖೆಗಳಿಂದ ಪರಿಶೀಲನೆ ಮಾಡಿ ಒಂದು ವೇಳೆ ಅವಶ್ಯಕತೆ ಇದ್ದರೆ ಅವನಿಗೆ ಮೆಂಟಲ್ ಹೆಲ್ತ್ ಆ್ಯಕ್ಟಲ್ಲಿ ಕೂಡ ನಾವು ಪ್ರಕರಣ ದಾಖಲಿಸ್ಕೊಂಡು ಮುಂದಿನ AC ಹೆಲ್ಮೆಟ್ಸ್ಗಳು ಬಂದಿದೆ. ಅದನ್ನು ಪವರ್ ಬ್ಯಾಕಪ್ ಕಡಿಮೆ ಒಂದು 30 ಮಿನಿಟ್ಸ್ ಟು 1 ಅವರ್ ಆಗಿದ್ದರೆ ಈಗ ಇದನ್ನು ನಾವು ಬೇರೆ ಕಡೆಯಿಂದ ಔಟ್ಸೋರ್ಸ್ ಮಾಡಿದ್ದೀವಿ. ಇದ್ರ ಜೊತೆಗೆ ಬ್ಯಾಟ್ರಿ ಸ್ಪೆಷಲ್ ಬ್ಯಾಟ್ರಿ ಬ್ಯಾಕಪ್ ಇದೆ. ಇದರಿಂದ ಒಂದು ಸಲ ನಾವು ಚಾರ್ಜ್ ಮಾಡಿದರೆ ಅಪ್ ಟು 8 ಅವರ್ಸ್ ನಾವು ಇದನ್ನು ಬಳಸ್ಬೋದು. ಒಂದು ಸಲ ಚಾರ್ಜ್ ಮಾಡಿದರೆ ಎಸ್ಪೆಷಲಿ 11 ಗಂಟೆಯಿಂದ ಈವ್ನಿಂಗ್ 5 ಗಂಟೆವರೆಗೆ ಏನು ಹೈ ಟೆಂಪ್ರೇಚರ್ ಇರುತ್ತೆ ಆ ಸಂದರ್ಭದಲ್ಲಿ ಈ ಹೆಲ್ಮೆಟ್ಸ್ಗಳನ್ನು ಬಳಸಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇದರ ಜೊತೆಗೆ ಏನು ಇಲ್ಲಿ ಪೊಲ್ಯೂಷನ್ ಇದೆ, ಏರ್ ಪೊಲ್ಯೂಷನ್, ಡಸ್ಟ್ ಪೊಲ್ಯೂಷನ್, ಅದಕ್ಕೂ ಕೂಡ ನಮ್ಮ ಚೀಫ್ ಆಫೀಸಿಂದ ವಿಶೇಷ 3M ಕಂಪ್ನಿಯ ಪೊಲ್ಯೂಷನ್ ಮಾಸ್ಕ್ಗಳನ್ನು ಅವುಗಳನ್ನು ಕೂಡ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನೈಟಲ್ಲಿ ಎಫೆಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಮತ್ತು ಅವ್ರ ವಿಸಿಬಿಲಿಟಿ ಹೆಚ್ಚಿಗೆ ಆಗೋದಕ್ಕೆ ರಿಫ್ಲೆಕ್ಟಿವ್ ಜಾಕೆಟ್ಸ್ ಮತ್ತು ಲೈಟ್ ಪ್ಯಾಟರ್ನ್ಸ್ಗಳನ್ನು ಕೂಡ ಅವರಿಗೆ ಗೊತ್ತಾಗುತ್ತೆ. ಸೊ ಇದರಿಂದ ಅಟ್ಲೀಸ್ಟ್ ಅವರು ಏನು ಕಷ್ಟಪಡ್ತಾರೆ ರಸ್ತೆಯಲ್ಲಿ ಇಟ್ಕೊಂಡು ಒಂದು ಮಟ್ಟಿಗೆ ನಾವು ವರ್ಕಿಂಗ್ ಎನ್ವಿರಾನ್ಮೆಂಟ್ ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ.
ಇದು ಒಂದು ವೇಳೆ ಎಲ್ಲ ಸಿಬ್ಬಂದಿಯವರ ರೆಸ್ಪಾನ್ಸ್ ಚೆನ್ನಾಗಿತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಗಳನ್ನು ಕಳಿಸಿ ಅವರಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಓನ್ಲಿ ಟ್ರಾಫಿಕಲ್ಲಿ ಇರೋರಿಗೆ ಯಾರು ಸಿಗ್ನಲ್ಸ್ಗಳಿರ್ತಾರೆ ಅವರಿಗೆ ಈಗ ಪ್ರಾಥಮಿಕವಾಗಿ ನಾವು ಪೈಲಟ್ ಟ್ರೈನಿಂಗ್ ಪ್ರಕಾರ ಅದನ್ನು ಸ್ಟಾರ್ಟ್ ಮಾಡ್ತೀವಿ. ಸರ್ ಬಹುತೇಕ ಬಿಸಿಲಲ್ಲಿ ಮೊದಲು ಸಾಧ್ಯತೆ ಇರೋದು ಬಾಡಿ ಡಿಹೈಡ್ರೇಷನ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಅವ್ರಿಗೆ ನೀರು ಕುಡಿಯಕ್ಕೆ ಹೋಗ್ಬೇಕಂದ್ರೆ ಒಂದು ಜಾಗ ನೀರು ಮಜ್ಜಿಗೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಸಿಬ್ಬಂದಿಯವರಿಗೆ ಅಲ್ಲಲ್ಲಿ ಕುಡಿಲಿಕ್ಕೆ ನೀರು ಮಜ್ಜಿಗೆ ಕೆಲವರಿಗೆ ಜ್ಯೂಸ್ ಕುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನಿಮಗೆ ಗೊತ್ತಿದೆ ಈಗ ಲಾಸ್ಟ್ 1 ಮಂತ್ ಸಿಕ್ಕಾಪಟ್ಟೆ ಬಂದೋಬಸ್ತ್ ಇದೆ. ಎಲ್ಲರೂ ರಸ್ತೆ ಮೇಲೆ ನಿಂತಿದ್ದಾರೆ, ಪೊಲೀಸ್ ಮತ್ತು ಸಂಚಾರ ಸಿಬ್ಬಂದಿಯವರು ಯಾರು ರಸ್ತೆ ಮೇಲೆ ಇರ್ತಾರೆ, ನಮ್ಮ ಗಸ್ತು ಸಿಬ್ಬಂದಿ ಆಗಿರ್ತಾರೆ ಅವರಿಗೆ ನೀರಿನ ಮಜ್ಜಿಗೆ ಮತ್ತು ಜ್ಯೂಸ್ಗಳ ವ್ಯವಸ್ಥೆ ರಾಜ್ಯದಲ್ಲಿ ನೀವು ಚೆಕ್ ಮಾಡಿ. ಬಟ್ ಕಲಬುರಗಿ ನಗರದಲ್ಲಂತೂ ಫಸ್ಟ್ ಟೈಮ್ ರಾಜ್ಯದಲ್ಲಿ AC ಹೆಲ್ಮೆಟ್ ನಾವು ತಿಳಿದ ಪ್ರಕಾರ ಫಸ್ಟ್ ಟೈಮ್ ಪ್ರಾಯೋಗ ಮಾಡ್ತಾ ಇದ್ದೇವೆ. ಹೆಚ್ಚಿನ ಬಿಸಿಲಿನ ತಾಪಮಾನ ಇರುವಂಥ ಉತ್ತರ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಮತ್ತು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ಇನ್ಸ್ಪೆಕ್ಟರ್ ಮತ್ತು ಟ್ರಾಫಿಕ್ ಇನ್ಸ್ಪೆಕ್ಟರ್ಗೆ ಸಾಂಕೇತಿಕವಾಗಿ ಕಿಟ್ಗಳನ್ನು ಹಸ್ತಾಂತರ ಮಾಡ್ತೀವಿ.